ಸರ್ ನಮ್ಮ ಹೆಸರು ಮಂಜುನಾಥ ಅಂತ. ನಮ್ಮದು ಶೆಟ್ಟಳ್ಳಿ. ಆಮೇಲೆ ನಾವು ತ್ರಿಶಾಂತ ಮೂವು ಬೆಳೆದಿದ್ವಿ. ಮತ್ತು ಬೆಳೆದು ಔಷಧಿ ಹೊಡಿಬೇಕಾದ್ರೆ ಸುಮಾರು ಒಂದು 2 ಸಾರಿ ಕಟಾವು ಮಾಡಿದ್ವಿ. ಮೊನ್ನೆ ಇವತ್ತು 3 ದಿವಸದಲ್ಲಿ ಔಷಧಿ ತಗೊಂಬಂದು ಇದೇ ಔಷಧಿ ಅಪ್ಪಚ್ಚಿ ಮತ್ತು ನೀಮ್ ಆಯಿಲು ಅಂತ ತಗೊಂಬಂದು ಸ್ಪ್ರೇ ಮಾಡಿದ್ಮೇಲೆ ಅಪ್ಪಚ್ಚಿ ಮತ್ತು ನೀಮ್ ಆಯಿಲು ಅಂತ ಈ ಬಿಲ್ಲೂ ಅಪ್ಪಚ್ಚಿ ನೀಮ್ ಆಯಿಲು ಇವು 3 ತಗೊಂಬಂದು ಸ್ಪ್ರೇ ಮಾಡಿದ್ಮೇಲೆ ಅಪ್ಪಚ್ಚಿನೂ ಮತ್ತು ನೀಮ್ ಆಯಿಲು ಸ್ಪ್ರೇ ಮಾಡಿದ್ಮೇಲೆ ಹೂವೆಲ್ಲನೂ ಫುಲ್ಲು ಬರ್ನ್ ಆಗಿಬಿಟ್ಟದೆ. ಆಮೇಲೆ ಬರ್ನ್ ಆದಮೇಲೆ ಅವ್ರನ್ನ ಕರೆದು ಕೇಳಿದ್ವಿ, ಆಯ್ತು ಇರಪ್ಪ ಬರ್ತೀನಿ ನೋಡ್ತೀನಿ ತೋಟ ಅಂತಂತ ಹೇಳಿದ್ರು. ಆಮೇಲೆ ಇವತ್ತು ಬೆಳಗ್ಗೆ ಕೃಷಿ ಇಲಾಖೆಯವರು ಮತ್ತು ತೋಟಗಾರಿಕೆಯವರು ಮತ್ತು ವಿಜಿಲೆನ್ಸ್ ಅವರು 3 ಜನ ಕರೆಸಿ ತೋಟ ಎಲ್ಲ ಇನ್ಸ್ಪೆಕ್ಷನ್ ಮಾಡಿಸಿ, ಮತ್ತು ಅವರು ಬೇಸಾಯ ಅಂಗಡಿಯವರು ಬಂದಿದ್ದರು. ಮತ್ತು ಈ ಔಷಧಿಗೆ ನಾವು ಸ್ಪ್ರೇ ಮಾಡಬೇಕಾದ್ರೆ ಇದನ್ನು ಅಪ್ಪಚ್ಚಿನೂ ಇದು ಆಗಬಾರ್ದು ಅಂತ ಹೇಳ್ತಾರೆ ಕೆಲವರು. ಅವ್ರು ಹೇಳ್ತಾರೆ ಏನು ಪರವಾಗಿಲ್ಲ ಹಾಕಿ ಹೊಡಿಬೋದು ಅಂದು. ಇದು ಸ್ಪ್ರೇ ಮಾಡಿದ್ಮೇಲೆ ಫುಲ್ ಹೂವೆಲ್ಲ ಬರ್ನ್ ಆಗಿಬಿಟ್ಟದೆ. ಸುಮಾರು ನಮಗೆ 5 ರಿಂದ 6 ಲಕ್ಷ ರೂಪಾಯಿ ನಷ್ಟ ಆಗಿಬಿಟ್ಟದೆ. ಅದನ್ನು ಕಂಪ್ನಿಯವ್ರ ಕಡೆಯಿಂದ ಕೊಡಿಸ್ಬೇಕು, ಇಲ್ಲ ನೀವಾದರೂ ಕೊಡಬೇಕು ಅಂತ ನಾವು ಅವ್ರ ಮೇಲೆ ಒತ್ತಡ ಮಾಡಿದ್ದೀವಿ. ಅದನ್ನು ನೀವೆಲ್ಲ ಸೇರಿ ನಮಗೆ ಇದನ್ನು ಪರಿಹಾರ ಕೊಡಿಸ್ಕೊಡ್ಬೇಕು ಅಂತೇಳಿ ನಿಮ್ಮ ಹತ್ರ ಮನವಿ ಮಾಡ್ಕೊತಾ ಇದ್ದೀವಿ ಸರ್. ಇವಾಗ ವಿಜಿಲೆನ್ಸ್ ಮತ್ತು ತೋಟಗಾರಿಕೆ ಇಲಾಖೆ ಕೃಷಿ ಅಧಿಕಾರಿಗಳೆಲ್ಲ ಬಂದು ಇವತ್ತು ಇಲ್ಲಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಹೌದು ಸರ್. ಇದ್ರ ಬಗ್ಗೆ ಸರ್ ಪರಿಹಾರ ಏನಾದರೂ ಕೊಡಿಸ್ತೀವಿ ಅಂತ ಏನಾದರೂ ಹೇಳಿದಾರಾ ಕಂಪ್ನಿ ಕಡೆಯಿಂದ ಏನಾದರೂ? ಸರ್ ಅದೇ ಹೇಳ್ತೀವಿ, ನಾವು ಕಂಪ್ನಿ ಕಡೆಯಿಂದ ಮಾತಾಡಿ ವ್ಯವಸ್ಥೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್ ವಿಜಿಲೆನ್ಸ್ ಅವರು. ಅವ್ರ ಮೇಲೆ ಕೇಸ್ ಮಾಡೋಣ, ಕರೆಸೋಣ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟವ್ರೆ. ಆಮೇಲೆ ಬೇಸಾಯ ಅಂಗಡಿಯವ್ರಿಗೂ ಒತ್ತಾಯ ಮಾಡಿದ್ದೀವಿ, ನಾವು ಅವ್ರಿಗೂ ಹೇಳಿದ್ವಿ, ನೀವಾದರೂ ಕೊಡಬೇಕು, ಇಲ್ಲ ನೀವು ಕಂಪ್ನಿಯವ್ರ ಕಡೆಯಿಂದ ಆದರೂ ಕೊಡಿಸ್ಬೇಕು ಅಂತ. ಆ ಥರ ಮಾಡಿ ಸುಮಾರು ಒಂದು 2 ಕಟಾವು ಮಾಡಿದ್ದೇವೆ ಅಷ್ಟೇ ಸರ್. ತೋಟ ಫುಲ್ ಎಲ್ಲ ಬ್ಲಾಕ್ ಆಗಿಬಿಟ್ಟದೆ ಹೂವು. ಶಿಡ್ಲಘಟ್ಟ ತಾಲೂಕು ಕಸಬಾ ಹೋಬಳಿ ಶೆಟ್ಟಳ್ಳಿ ಗ್ರಾಮದಲ್ಲಿ ತ್ರಿಶಾಂಕಂ ಅಂದರೆ ಸ್ಟಾರ್ ಪ್ಲೇಸ್ ಅಂತಾರೆ, ಆ ಗಿಡನ ಹೂವು ಬೆಳೆದಿದ್ದ ರೈತ SR ಮಂಜುನಾಥ್ ಅಂತ. ರೈತ 2 ಸರಿ ಮಾರ್ಕೆಟ್ಗೆ ಹೋಗಿದ್ದಾನೆ. 2ನೇ ಸರಿ ಹೋಗೋಷ್ಟೊತ್ತಿಗೆ ಹೂವು ವಾಪಸ್ ಬಂದಿದೆ, ಗೊತ್ತಾಗಿಲ್ಲ. ತಗೊಂಡೋಗಿ ಮುಂದಿನ ದಿವಸ ಔಷಧಿ ಹೊಡೆದಿದ್ದಾರೆ, ಅಪಾಚೆ ಹಾಗೂ ನೀಮ್ ಆಯಿಲ್ ಅಂತ. ಆ ನೀಮ್ ಆಯಿಲ್ ಆಗಿರ್ಬೋದು, ಅಪಾಚೆ ಆಗಿರ್ಬೋದು, ಫ್ಲವರ್ ಮೇಲೆ ಹೊಡಿಲೇಬಾರ್ದು ಅಂತ ಅದ್ರ ಮೇಲೇ ಕೊಟ್ಟಿದ್ದಾರೆ. ಆದರೂ ಕೂಡ ಅದ್ರ ಮೇಲೆ ಯಾವುದು ಇಂಥ ಫ್ಲವರ್ ಹೊಡಿಬೇಕು ಅಂತಲೂ ಕೊಟ್ಟಿಲ್ಲ. ಆದರೂ ಕೂಡ ಅಂಗಡಿಯವ್ರು ರೆಕಮೆಂಡ್ ಮಾಡಿ ಕೊಡಿಸಿದ್ದಾರೆ, ಸಿಂಪಡಣೆ ಮಾಡಿದ್ರೆ ಇವತ್ತು ಸಂಪೂರ್ಣವಾಗಿ ಹೂವು ಬರ್ನ್ ಆಗಿದೆ. 5-6 ಲಕ್ಷ ರೂಪಾಯಿ ನಷ್ಟ ಆಗಿದೆ. ಇದನ್ನು ಈಗಾಗಲೇ ನಾವು ಕೃಷಿ ಅಧಿಕಾರಿಗಳು ಹಾಗೂ ತೋಟಗಾರಿಕೆ ಅಧಿಕಾರಿಗಳನ್ನ ವಿಜಿಲೆನ್ಸ್ ಅವ್ರನ್ನ ಕರೆಸಿದ್ವಿ, ರೈತ ಸಂಘದಿಂದ ಕರೆಸಿ. ಈಗ ಇದೆಲ್ಲ ಅವರು ವೀಕ್ಷಣೆ ಮಾಡಿದಾಗ ಏನು ಇವತ್ತು ಇದು ನಷ್ಟ ಆಗಿದೆ, ಇದನ್ನು ವಿಜ್ಞಾನಿಗಳ ಹತ್ರ ತನಿಖೆ ಮಾಡಿಸ್ತೀವಿ. ಔಷಧಿಯಿಂದನೇ ನಷ್ಟ ಆಗಿದ್ದರೆ ನಾವು ಕಂಪ್ನಿಯವ್ರ ಕಡೆಯಿಂದ ಕೇಸ್ ಮಾಡಿ ನಿಮ್ಗೆ ಎಷ್ಟು ನಷ್ಟ ಪರಿಹಾರ ಆಗಿದೆ ಅದು ಕೊಡಿಸ್ತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ಆ ರೀತಿ ಇವತ್ತು ಕೃಷಿ ಅಧಿಕಾರಿಗಳು, ತೋಟಗಾರಿಕೆ ಅಧಿಕಾರಿಗಳು ಈ ರೈತನಿಗೆ ಮಧ್ಯಪ್ರವೇಶ ಮಾಡಿ ಪರಿಹಾರ ಕೊಟ್ಟರೆ ರೈತ ಉಳ್ಕೊತಾನೆ. ಇಲ್ಲ ಅಂದರೆ ಇವತ್ತು ಸಾಲ ತಲೆ ಮೇಲೆ ಹೊತ್ಕೊಂಡು ಇವತ್ತು ಕಷ್ಟದಲ್ಲಿ ಸಿಲುಕಾಕ್ಕೊಂತಾನೆ. ಆದ್ದರಿಂದ ಇವತ್ತೇನು ಅಂಗಡಿಯವರು ಇಂಥವೆಲ್ಲ ರೆಕಮೆಂಡ್ ಇಲ್ದಿದ್ದ ಔಷಧಿಯನ್ನೆಲ್ಲ ರೆಕಮೆಂಡ್ ಮಾಡಿ ಕೊಡ್ತಾ ಇದ್ದಾರೆ. ಇದನ್ನು ತನಿಖೆ ಮಾಡಬೇಕು ತೋಟಗಾರಿಕೆ ಅಧಿಕಾರಿಗಳು. ಇಲ್ಲ ಅಂದರೆ ಈ ರೀತಿ ಒಬ್ಬ ರೈತನಲ್ಲ, ಸಹಸ್ರಾರು ರೈತರಿಗೆ ಈಗ ಆಗ್ತಾ ಇದ್ದಾರೆ, ಹೊರಗಡೆ ಬೆಳಕಿಗೆ ಬರ್ತಾ ಇಲ್ಲ ಅಷ್ಟೇ. ಆದ್ದರಿಂದ ಎಲ್ಲ ಅಂಗಡಿಗಳಿಗೂ ತೋಟಗಾರಿಕೆ ಅಧಿಕಾರಿಗಳಿರ್ಬೋದು ಅಥವಾ ಕೃಷಿ ಅಧಿಕಾರಿಗಳು ಭೇಟಿ ಕೊಟ್ಟು ಎಲ್ಲೆಲ್ಲಿ ಈ ಕೊಡಬಾರ್ದ ಔಷಧಿಗಳನ್ನೆಲ್ಲ ಕೊಟ್ಟು ಇವತ್ತು ನಾವು ತಿಂತಾ ಇರೋ ಆಹಾರ ಹಣ್ಣು ತರಕಾರಿ ಎಲ್ಲ ವಿಷ ಆಗ್ತಾ ಇದೆ. ಈ ಥರ ಕೊಡಬಾರ್ದು ಔಷಧಿಗಳು ಕೊಡೋದು, ಸಿಂಪಡಣೆ ಮಾಡಿಸೋದು ರೈತರಿಗೆ ಅಥವಾ ಗ್ರಾಹಕರಿಗೆ ತಿನ್ನೋಂಥ ವಿಷ ಸೇರ್ತಾ ಇದೆ. ಇದು ಯಾರಿಗೂ ಗೊತ್ತಿಲ್ಲ ಅಷ್ಟೇ. ತಿನ್ನೋ ಊಟದಲ್ಲಿ ನಮಗೆ ಇಷ್ಟು ಪರ್ಸೆಂಟೇಜ್ ಅಂತ ವಿಷ ಸೇರ್ತಾ ಇದೆ. ಇದಕ್ಕೆಲ್ಲ ಕಾರಣ ಅಂಗಡಿಗಳವರು, ಕಂಪ್ನಿಗಳವ್ರ ಮೇಲೆ ಇವರು ಗದಪ್ರಹಾರ ಮಾಡಲಿಲ್ಲ ಅಧಿಕಾರಿಗಳಂದರೆ ಇವತ್ತು ಸಾರ್ವಜನಿಕರು ಇಲ್ಲದಂಥ ಕಾಯಿಲೆಗಳಿಗೆ ತುತ್ತಾಗಬೇಕಾಗ್ತದೆ. ಇವತ್ತು ಕಿಡ್ನಿ ಅಪಾಯ, ಹಾರ್ಟು, ಇನ್ನೊಂದು ಮತ್ತೊಂದು ಎಲ್ಲ ಕಾಯಿಲೆಗಳ ಅಪಾಯ ಅಂದರೆ ಇವತ್ತು ನಾವು ತಿಂತಾ ಇರೋಂಥ ಔಷಧಿಗಳ ಆಹಾರ ಪದ್ಧತಿಯಿಂದ. ಇದು ಕಡಿವಾಣ ಆಗಬೇಕು. ಇಲ್ಲ ಅಂದರೆ ಸುಮ್ಮನೆ ನಾವು ಬಾಯಿ ಮಾತು ಕೇಳ್ಕೊಂಡು ಹೋಗ್ತಾ ಇದ್ರೆ ಏನೂ ಪ್ರಯೋಜನ ಇಲ್ಲ. ಇದು ಕಡಿವಾಣ ಹಾಕೋಂಥ ಕೆಲಸ ಸರ್ಕಾರನೂ ಮಾಡಬೇಕು, ಅಧಿಕಾರಿಗಳು ಮಾಡ್ಬೇಕಂತೇಳಿ ನಮ್ಮ ಒತ್ತಾಯ. ಅಂತ ರೈತರು ಶೆಟ್ಟಳ್ಳಿಯವರು. ಸೊ ಅವ್ರದ್ದು ಒಂದು ಹೂ ಬೆಳೆಗೆ ಔಷಧಿ ಸಿಂಪಡಣೆ ಮಾಡಿದ್ಮೇಲೆ ಹೂದು ಎಲ್ಲ ಬಣ್ಣ ಬದಲಾಗಿದೆ ಅಂದ್ಬಿಟ್ಟು ನಮಗೆ ಒಂದು ದೂರವಾಣಿ ಮುಖಾಂತರ ತಿಳಿಸಿರ್ತಾರೆ. ಸೊ ಅದನ್ನೇ ಬಂದು ನಾವು ಇವತ್ತು ಅವರು ಜಮೀನಿಗೆ ಭೇಟಿ ನೀಡಿ ಎಲ್ಲ ಪರಿಶೀಲನೆ ಮಾಡಿದ್ದೀವಿ. ಸೊ ಅದು ತೋಟಗಾರಿಕೆ ಇಲಾಖೆ ಆ ಸಿಬ್ಬಂದಿ ಅಧಿಕಾರಿಗಳು ಕೂಡ ಬಂದಿದ್ದರು.
ಸೊ ಅದು ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ವಿಜ್ಞಾನಿಗಳ ಒಂದು ಭೇಟಿ ಮೇಲೆ ಅದು ಯಾವ ರೀತಿ ಏನಕ್ಕೆ ಕಾರಣ ಅದರದ್ದು ಅಂತ ಕರೆಕ್ಟಾಗಿ ಒಂದು ಸ್ಪಷ್ಟತೆ ಸಿಗುತ್ತೆ. ಸೊ ಅದು ಮುಂದೆ ಮಾಡ್ತಾರೆ ಅವರು ಆ ಕೆಲಸನ. ನೆಕ್ಸ್ಟು ನಾವು ಇಲ್ಲಿ ಅದು ಯಾವ ಅಂಗಡಿಗೆ ಅವರು ಇಲ್ಲಿ ಆವಲ್ಕೊಂಡ್ರಾಯ ಸ್ವಾಮಿ ಅಂಗಡಿಯಲ್ಲಿ ಅದನ್ನು ಔಷಧಿ ತೊಗೊಂಡಿದ್ರು ಅಂತ ತಿಳಿಸಿರ್ತಾರೆ. ಸೊ ಅದೇ ಪ್ರಕಾರ ಅಂಗಡಿಗೆ ಬಂದು ಎಲ್ಲ ಪರಿಶೀಲನೆ ಮಾಡಿ, ಸೊ ಆ ಔಷಧಿ ಮಾದರಿಗಳನ್ನ ನಾವು ಇದಕ್ಕೆ ಲ್ಯಾಬ್ಗೆ ಟೆಸ್ಟಿಗೆ ಕಳಿಸ್ತಾ ಇದ್ದೀವಿ. ಅದಕ್ಕೆ ಮಾರಾಟ ತಡೆ ಆದೇಶವನ್ನು ಕೂಡ ಕೊಟ್ಟಿದ್ದೀವಿ. ಸೊ ಕಾನೂನು ರೀತಿ ಅದರದ್ದು ಏನಾರ ತೊಂದರೆ ಅದರಲ್ಲಿ ಕಾನೂನು ರೀತಿ ಇಲ್ಲ ಅಂದರೆ ನಾವು ಅದು ಎಲ್ಲ ಪರಿಶೀಲನೆ ಮಾಡಿ ಆ್ಯಕ್ಷನ್ ಅವ್ರ ಮೇಲೂ ಕಂಪ್ನಿಯವ್ರ ಮೇಲೆ ಕೂಡ ಆ್ಯಕ್ಷನ್ ತೊಗೊತೀವಿ. ಸೊ ಹೂ ಬೆಳೆ ಕುರಿತು ಅದು ಇದರಿಂದನೇ ಆಗಿದೆ ಅನ್ನೋದಕ್ಕೆ ಇನ್ನೂ ಅದು ಸ್ಪಷ್ಟತೆ ಸಿಕ್ಕಿಲ್ಲ. ಆ ವಿಜ್ಞಾನಿಗಳು ಭೇಟಿ ನಂತರ ಅದು ಸ್ಪಷ್ಟತೆ ನಮಗೆ ತಿಳಿದು ಬರುತ್ತೆ. ಯಾವ ಔಷಧಿ ಸಿಂಪಡಣೆ ಮಾಡಿದ್ವಿ ಅಂತ ಹೇಳಿದ್ರೆ? ಸೊ ಅದು ಅಪ್ಯಾಚಿ ಅಂತ ಫಿಬ್ರೋನಿಲ್ ಅಂತ ಔಷಧಿ ಅದು ಏನುಗಳಿಗೆ ಎಪಿಡ್ಸ್ ಮತ್ತು ಥ್ರಿಪ್ಸ್ಗೆ ಸಿಂಪರಣೆ ಮಾಡಿರೋದು. ಸೊ ಅದು ಸಿಂಪರಣೆ ಮಾಡಿದರೆ ಇದು ಅದರಿಂದನೇ ಆಗಿದೆ ಅನ್ನೋದಕ್ಕೆ ಇನ್ನೂ ಸ್ವಲ್ಪ ಅದು ವಿಜ್ಞಾನಿಗಳು ಪರಿಶೀಲನೆ ಮಾಡಬೇಕಾಗುತ್ತೆ. ಸೊ ನಮಗೆ ಅದು ಫುಲ್ ಕಂಪ್ಲೀಟಾಗಿ ನಾವು ಅದರಿಂದನೇ ಆಗಿದೆ ಅನ್ನೋದನ್ನು ಇನ್ನೂ ಕ್ಲಾರಿಫೈ ತೊಗೊಳೋದಕ್ಕಾಗೋದಿಲ್ಲ. ಅದು ಹಲವಾರು ಕಾರಣಗಳಿರುತ್ತೆ, ಹಲವಾರು ಇದಿರುತ್ತೆ ಆಯಾಮದಲ್ಲಿ. ಅದನ್ನೆಲ್ಲ ಅವ್ರು ಪರಿಶೀಲನೆ ಮಾಡಿದ್ಮೇಲೆ ಇದು ಔಷಧಿಯಿಂದನೇ ಇದಾಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ವಿಜ್ಞಾನಿಗಳು ಭೇಟಿ ಮಾಡಿ ಅದನ್ನು ಒಂದು ವಿಸಿಟ್ ಮಾಡ್ತಾರೆ. ಸೊ ನನ್ನ ಹೆಸರು ಪ್ರಮೋದ್ ಬಾಬು ಅಂತ, ಸಹಾಯಕ ಕೃಷಿ ನಿರ್ದೇಶಕರು ಜಾರಿದಳ, ಚಿಕ್ಕಬಳ್ಳಾಪುರ ಜಿಲ್ಲೆ.